ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಕಡುಬು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಕಡುಬು ಮಾಡಿ ತಿಂದರೆ ರುಚಿನ ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಗಣೇಶ ಚತುರ್ಥಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿ ತಯಾರಿಸೋದಕ್ಕೆ ಒಂದು ಪಾತ್ರೆಗೆ ನಾನು ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ. ಒಂದು 4 ರಿಂದ 5 ಅಚ್ಚು ಬೆಲ್ಲವನ್ನು ಹಾಕ್ಕೊಂಡು ಒಂದು 1/4 ಕಪ್ ಆಗುವಷ್ಟು, ದೊಡ್ಡ ಲೋಟದಲ್ಲಿ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಸೊ ನೋಡ್ಬೋದು ನೀವು ಕೂಡ ಬೆಲ್ಲ ಕರಗಿದ್ದಾಗಿದೆ. ಒಂದು ಪ್ಯಾನ್ ತಗೊಳ್ಳೋಣ. ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. ನೋಡಿ, ಈ ರೀತಿಯಾಗಿ ತುಪ್ಪ ಕರಗಿದ ನಂತರ ಇದಕ್ಕೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹುರಿಬೇಕಾಗುತ್ತೆ ಇದನ್ನು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ದ್ರಾಕ್ಷಿಯನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಂಡು 1 ಸೆಕೆಂಡು ಹಾಗೆ ಇದನ್ನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಓಕೆ, ದ್ರಾಕ್ಷಿ ಏನು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದೇ ಇಲ್ಲ, ತುಂಬ ಬೇಗ ಆಗೋಗುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ಡ್ರೈ ಫ್ರೂಟ್ಸ್ನ ಹಾಕಿರೋದು. ಬೇಕು ಅಂದರೆ ನಿಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅವನ್ನೆಲ್ಲದನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು ಒಂದು 2 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಕಾಯಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಮಾಡ್ಕೋಬಾರ್ದು. ಕಾಯಿ ಕಲರ್ ಚೇಂಜ್ ಆದರೆ ಟೇಸ್ಟು ಕೂಡ ಬೇರೆ ಥರನೇ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಇದು ಫ್ರೆಶ್ ಕೋಕೋನಟ್ ಇರೋದು. ಸೊ ಅದಕ್ಕೋಸ್ಕರ ಒಣ ಕೊಬ್ಬರಿ ಇದ್ದರೆ ನೀವು ಒಣ ಕೊಬ್ಬರಿ ಬೇಕಿದ್ರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಒಂಚೂರು ರೋಸ್ಟ್ ಮಾಡಿ ಅದಾದ ನಂತರ ಬೆಲ್ಲದ ಪಾಕವನ್ನು ಇದಕ್ಕೆ ಸೋಸ್ಕೊಂಡು ಹಾಕ್ಕೊಳ್ಳೋಣ. ಬೆಲ್ಲದಲ್ಲಿ ಯಾವಾಗಲೂ ಕೂಡ ಸ್ವಲ್ಪ ಧೂಳು ಕೊಳೆ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಬೆಲ್ಲವನ್ನು ಸೋಸ್ಕೊಂಡು ತಗೊಂಡ್ರೆ ತುಂಬ ಒಳ್ಳೆಯದು. ಸ್ವಲ್ಪ ಧೂಳು ಇದ್ದೇ ಇರುತ್ತೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕಾಯಿ ಮತ್ತು ಬೆಲ್ಲ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಪಾಕ ತೆಳ್ಳಗಿರೋದ್ರಿಂದ ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ. ತೀರಾ ತೆಳ್ಳಗಾಗುತ್ತೆ ಅನ್ನೋದಾದರೆ ನಾನು ಮಾಡಿರೋವಂಥದ್ದು ಕರೆಕ್ಟಾಗಿದೆ. ಸೊ ನಿಮಗೆ ತೀರಾ ತೆಳ್ಳಗಾಗೋಯ್ತು, ಪಾಕ ಜಾಸ್ತಿ ನೀರು ಹಾಕ್ಬಿಟ್ಟಿದ್ವಿ ಅನ್ನೋದಾದರೆ ಸ್ವಲ್ಪ ಕಡಲೆಯನ್ನು ಪೌಡರ್ ಮಾಡಿ ಹಾಕ್ಕೊಳ್ಳಿ. ಸೊ ಕಡಲೆ ಬೇಡ ಅನ್ನೋದಾದರೆ ಕಡಲೆ ಬೀಜನೂ ಕೂಡ ಹುರಿದು ಪೌಡರ್ ಮಾಡಿ ಹಾಕ್ಕೊಳ್ಳಿ. ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇಲ್ಲಾಂದರೆ ಕಡಲೆ ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 1/2 ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಇದೇನು ನೀರಿನ ಅಂಶ ಕಾಣ್ತಾ ಇದೆಯಲ್ವಾ, ಅದೆಲ್ಲ ಪೂರ್ತಿ ಡ್ರೈ ಆಗಬೇಕು. ಹಾಗೆ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಪಾಕದಲ್ಲಿ. ಕಾಯಿಯನ್ನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಪಾಕದಲ್ಲಿರುವಂಥ ನೀರಿನ ಅಂಶ ಅದು ಹೊರಟೋಗಬೇಕು. ಅದಾದ ನಂತರ ಈಗ ಪ್ಯಾನ್ ತೊಗೊಂಡಿದ್ದೀನಿ. ಈ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಯಾವ ಕಪ್ಪಲ್ಲಿ ನೀವು ಮೆಜರ್ಮೆಂಟಾಗಿ ನೀರನ್ನು ಹಾಕ್ಕೊಂಡಿರ್ತೀರೋ ಅದೇ ಕಪ್ಪಿನ ಅಳತೆಯಲ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. 2 ಕಪ್ ನೀರು ಉಪಯೋಗಿಸಿದ್ದೀವಿ ಅಂದರೆ 1 ಕಪ್ ಹಿಟ್ಟು ಸಾಕಾಗುತ್ತೆ. 1 ಸ್ಪೂನು ಮೈದಾ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪನೂ ಕೂಡ ಗಂಟಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ 1 ಸ್ಪೂನ್ ಮೈದಾ ಹಿಟ್ಟು ಹಾಕೋದ್ರಿಂದ
ಈ ಮಾಡುವಂತಹ ಒಂದು ಕಾಯಿ ಕಡುಬು ಸೂಪರ್ ಆಗಿ ಬರುತ್ತೆ, ಸ್ವಲ್ಪನೂ ಕೂಡ ಹೊಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು 2 ದಿನ ಅಂತೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಒಂದ್ಸಲ ನೀವು ಕಾಯಿ ಕಡುಬನ್ನು ತಯಾರಿಸಿ 2 ದಿನದವರೆಗೂ ಕೂಡ ತಿನ್ಬೋದು. ನಾವು ಕಾಯಿಯನ್ನು ಕೂಡ ಚೆನ್ನಾಗಿ ಬೇಯಿಸಿರಬೇಕು ಮೇಯ್ನು, ಮತ್ತು ಹಿಟ್ಟನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು. ಆಗ ನಮಗೆ 2 ದಿನ ಇಟ್ಕೊಂಡು ತಿಂದರೂ ಕೂಡ ಅಂಟಂಟು ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಂತರ ಈ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ್ಲಿ. ಅದಾದ ನಂತರ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಈ ರೀತಿ ಕುದಿ ಬಂದಾಗ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ವಲ್ಲ, 1 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನ್ ನೀರನ್ನು ಹಾಕಿ ಸೊ ಆ ಒಂದು ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಂದು ಕುದಿ ಬಂದ್ಬಿಡ್ಲಿ. ಓಕೆ, ಸೊ ಗಣೇಶ ಹಬ್ಬಕ್ಕೆ ಮಾಡುವಂಥ ರುಚಿಯಾಗಿರುವಂಥ ಕಾಯಿ ಕಡುಬು. ಸೊ ಈ ಗಣೇಶ ಹಬ್ಬಕ್ಕೆ ನೀವು ಕೂಡ ಮನೆಯಲ್ಲಿ ಕಾಯಿ ಕಡುಬನ್ನು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಈಗ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಹಿಟ್ಟು, 2 ಕಪ್ ನೀರಿಗೆ 1 ಕಪ್ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಮೆಜರ್ಮೆಂಟ್ ಕಪ್ಪಲ್ಲೇ ನೀವು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅಕಸ್ಮಾತ್ ತೆಳ್ಳಗಾಗಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನೋಡಿ, ಸ್ವಲ್ಪ ಹಿಟ್ಟು ತೆಳ್ಳಗಾಯಿತು, ಜಾಸ್ತಿ ತೆಳ್ಳಗಾಯಿತು ಅಂದರೆ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ಅದೇ ತಾನಾಗಿಯೇ ಗಟ್ಟಿಯಾಗಿಬಿಡುತ್ತೆ, ಏನು ತೊಂದರೆ ಆಗೋದಿಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕೈಯಲ್ಲಿ ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕೈಯಲ್ಲಿ ನಾದ್ಕೋಬೇಕು. ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫಸ್ಟಿಗೆ. ನೋಡಿ, ಈಗ ಸ್ವಲ್ಪ ತಣ್ಣಗಾಗಿದೆ, ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಳ್ಳೋಣ. ನೋಡಿ, ಹಾಕೊಂಡ ನಂತರ ಕೈಗೆ ಸ್ವಲ್ಪ ನೀರನ್ನು ಮಾಡ್ಕೊಳ್ಳಿ. ಎಣ್ಣೆ ಅಂತೂ ಹಚ್ಕೊಳ್ಳೋಕೆ ಹೋಗಬೇಡಿ. ಎಣ್ಣೆ ಹಚ್ಚೋದ್ರಿಂದ ಒಂಥರ ಫಸ್ಟ್ನೇ ದಿನ ಚೆನ್ನಾಗೇ ಇರುತ್ತೆ ತಿನ್ಬೇಕಾದ್ರೆ, ಮಾರನೇ ದಿನ ತಿನ್ಬೇಕಾದ್ರೆ ಸ್ವಲ್ಪ ಬೇರೆ ಥರ ಒಂಥರ ಸ್ಮೆಲ್ ಬರೋ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೈ ಒದ್ದೆ ಮಾಡಿಕೊಂಡು ನಾದ್ಕೊಳ್ಳಿ, ಖಂಡಿತವಾಗ್ಲೂ ಸೂಪರ್ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ನೀವು, ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇಷ್ಟೇ ಟೈಟಾಗಿರಬೇಕು, ಹಿಟ್ಟು ತೀರಾ ತೆಳ್ಳಗೆ ಕೂಡ ಇರಬಾರ್ದು. ತೀರಾ ತೆಳ್ಳಗಿದ್ರೂ ಕೂಡ ಕಾಯಿ ಕಡುಬು ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಟೈಟಾಗಿ ಇರಬೇಕು. ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟನ್ನು ತಗೊಂಡು ನಾವು ರೊಟ್ಟಿ ಮಾಡಬೇಕಾದ್ರೆ ಅಥವಾ ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಹೇಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಒಂದು ಬಾಳೆದೆಲೆ ತಗೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ಅಗಲವಾಗಿ ಲಟ್ಟಿಸ್ಕೊಳ್ಳೋಣ. ಕೈಯಲ್ಲೂ ಕೂಡ ನೀವು ಈ ರೀತಿ ತಟ್ಕೊಬೋದು, ಅಥವಾ ನಾವು ಚಪಾತಿ ಒತ್ತೋ ಇದರಲ್ಲಿ ಒತ್ಕೋತೀವಿ ಅಂದರೂ ಕೂಡ, ಲಟ್ಟಿಸ್ಕೊಳ್ತೀವಿ ಅಂದರೂ ಅದನ್ನು ಕೂಡ ಮಾಡ್ಕೊಬೋದು. ಸ್ವಲ್ಪ ಸ್ಟಫಿಂಗನ್ನು, ಕಾಯಿಯ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಳಗಿಟ್ಟು ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಕಡುಬು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ತೀರಾ ಬೇಡ, ಓಪನ್ ಆಗದಲ್ಲೇ ಇದ್ದರೆ ಸಾಕು ನಮಗೆ. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ಕಾಯಿ ಕಡುಬು ರೆಡಿ ಆಗಿದೆ. ಸೊ ಎಲ್ಲದನ್ನು ಕೂಡ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಬೆಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಇಡ್ಲಿ ಪಾತ್ರೆಯನ್ನು ಆಲ್ರೆಡಿ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆ ನಾನು ಇಡ್ಲಿ ಪ್ಲೇಟನ್ನು ಒಂದು ಉಲ್ಟಾ ಮಾಡಿ ಇಟ್ಟಿದ್ದೀನಿ. ಯಾಕೆಂದರೆ ಅದ್ರ ಮೇಲೆ ಒಂದು ತಟ್ಟೆನ ಇಟ್ಟರೆ ಆರಾಮಾಗಿ ನಾವು ಕಡುಬನ್ನು ಬೇಯಿಸ್ಕೊಬೋದು. ನೋಡಿ, ಒಂದು ತಟ್ಟೆ ಇಟ್ಕೊಳ್ತೀನಿ, ಬಾಳೆದೆಲೆ ಇಟ್ಕೊಳ್ತೀನಿ. ಈಗ ಕಡುಬುಗಳನ್ನೆಲ್ಲ ಬಾಳೆದೆಲೆ ಮೇಲೆ ಜೋಡಿಸ್ಬಿಡೋಣ. ಆಗ ನಮಗೆ ತುಂಬಾ ಈಸಿಯಾಗಿ ಬೇಯುತ್ತೆ. 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಕಡುಬು ಬೇಯಿಸೋದಕ್ಕೆ. ಈಗ ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ನಾವು ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆಗಿದೆ, ನೋಡ್ಬೋದು ಕೂಡ ನೀವು ಎಷ್ಟು ಪರ್ಫೆಕ್ಟಾಗಿ ಕಾಯಿ ಕಡುಬು ಆಗಿದೆ ಅಂತ. ಫ್ರೆಂಡ್ಸ್, 40ಕ್ಕಿಂತ ಹೆಚ್ಚು ಕಾಳುಗಳನ್ನು ಮತ್ತು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ ನಮ್ಮಲ್ಲಿ ದೊರೆಯುತ್ತದೆ. ಸೊ ನಿಮಗೆ ಯಾರಿಗೆಲ್ಲ ಬೇಕೋ ಖಂಡಿತವಾಗ್ಲೂ ಈ ಒಂದು ಸ್ಕ್ರೀನ್ ಮೇಲೆ ಇರುವಂತಹ ಫೋನ್ ನಂಬರ್ನ ನೀವು ವಾಟ್ಸಪ್ ಮಾಡಿ ನಿಮಗೆ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಆರೋಗ್ಯಕರವಾಗಿರುವಂತಹ ಒಂದು ರಾಗಿ ಮಾಲ್ಟನ್ನು ನೀವು ಆರ್ಡ್ರ್ ಮಾಡಿಕೊಂಡು ತಗೊಳ್ಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿರುವಂತಹ ರುಚಿಯಾಗಿರುವಂತಹ ಕಾಯಿ ಕಡುಬು ರೆಸಿಪಿ ಹೊಸ ರೀತಿಯಲ್ಲಿ ರೆಡಿಯಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.